ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮೊದಲಿಗೆ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ತಾರಕಕ್ಕೇರಿದ್ದು ಒಳಗೊಳಗೆ ಬದಲಾವಣೆ ಬಡಿದಾಟ ಭುಗಿಲೆದ್ದಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಸುದೀರ್ಘ ಪೋಸ್ಟ್ ಮಾಡಿದ್ದು ರಣರಂಗದಿಂದ ಓಡಿ ಹೋಗುವ ಹೇಡಿ ನಾನಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡುವ ಜಾಯಮಾನದವರಲ್ಲ, ಅಹಿಂದ ಜನರಿಗಾಗಿ ಕೆಲಸ ಮಾಡೋಕೆ ಅಧಿಕಾರಕ್ಕೆ ಬಂದಿಲ್ಲ, ಅವರಿಗೆ ವೈಯಕ್ತಿಕ ಕುರ್ಚಿ ಮುಖ್ಯ ಅಂತ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದ ಜನತೆಯ ವಿಷಯದಲ್ಲಾಗಲಿ ಇಲ್ಲ ಅವರ ಅಹಿಂದ ಹೇಳ್ತಾರಲ್ಲ ಪದೇ ಪದೇ, ಆ ಒಂದು ಅಹಿಂದ ಸಮಾಜದ ಜನಗಳಿಗಾಗಲಿ ನಾನು ಕೆಲಸ ಮಾಡಲಿಕ್ಕೆ ಅಧಿಕಾರ ಬೇಕು ಅಂತ ಬಂದವರಲ್ಲ, ಅವರಿಗೆ ವೈಯಕ್ತಿಕವಾದಂಥ ಕುರ್ಚಿ ಮುಖ್ಯ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ರಾಜ್ಯ ಬಿಜೆಪಿ ಎಕ್ಸ್ ಪೋಸ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯವರ ಕಾಲೆಳೆದಿದೆ. ಅಧಿಕಾರ ಇದ್ದಾಗ ಓಲೈಕೆ ರಾಮಯ್ಯ, ಅಧಿಕಾರ ಹೋಗುವಾಗ ಅಹಿಂದ ರಾಮಯ್ಯ, ನಾಳೆ ಬಿಡ್ತೀನಿ ನಾಡಿದ್ದು ಬಿಡ್ತೀನಿ ಅಂತ ಸಿಎಂ ಕುರ್ಚಿಯ ಅಂತಿಮ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಈಗ ಅಸ್ತಿತ್ವ ಉಳಿಸಿಕೊಳ್ಳಲು ಅಂತಿಮವಾಗಿ ಅಹಿಂದಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಕುರ್ಚಿ ಹೋಗುವಾಗ ಮಾತ್ರ ಅಹಿಂದ ನೆನಪಾಗುತ್ತದೆ ಅಂತ ಪೋಸ್ಟ್ ಮಾಡಿದೆ ಬಿಜೆಪಿ. ಗುತ್ತಿಗೆದಾರನಿಂದ 5 ಲಕ್ಷ ಲಂಚ ಪಡಿತಾ ಇದ್ದ ಬಿಜೆಪಿ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಆದರೆ ತನಿಖೆಯಲ್ಲಿ ಬಗೆದಷ್ಟು ಲಮಾಣಿಯ ಭ್ರಷ್ಟಾಚಾರ ಹೊರಗೆ ಬರ್ತಾನೆ ಇದೆ. 1 ಕೋಟಿ ಕಾಮಗಾರಿಗೆ 11 ಲಕ್ಷ ಕಮಿಷನ್ ಕೊಡುವಂತೆ ಗುತ್ತಿಗೆದಾರ ವಿಜಯ್ ರಾಜಾಗೆ ಧಮಕಿ ಹಾಕಿದ್ರಂತೆ. ಕಮಿಷನ್ ನೀಡದಿದ್ರೆ ಟೆಂಡರ್ ರದ್ದು ಮಾಡ್ತೀವಿ ಅಂತ ರೌಡಿಗಳನ್ನ ಕಳಿಸಿ ಬೆದರಿಕೆ ಹಾಕಿದ್ರಂತೆ. ಈ ಸಂಬಂಧ ಗದಗ ಲೋಕಾಯುಕ್ತ ಠಾಣೆಗೆ ಗುತ್ತಿಗೆದಾರ ದೂರು ಕೊಟ್ಟಿದ್ರು. ಶಾಸಕ ಚಂದ್ರು ಲೋಕಾಯುಕ್ತ ಬಲೆಗೆ ಬೀಳ್ತಾ ಇದ್ದಂತೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ಇದು ಬಿಜೆಪಿಗೆ ಮುಜುಗರ ಸೃಷ್ಟಿಸಿದ್ದು ಹೈಕಮಾಂಡ್ ವಿವರಣೆ ಕೇಳಿದೆ. ಭ್ರಷ್ಟಾಚಾರ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವ ಬಿಜೆಪಿ ಶಾಸಕ ಚಂದ್ರು ಲಮಾಣಿಯನ್ನ ಪಕ್ಷದಿಂದಲೇ ಅಮಾನತು ಮಾಡುವ ಸಾಧ್ಯತೆ ಕೂಡ ಇದೆ. ಶಿವಾಜಿ ಜಯಂತಿ ಗಲಭೆ ಬಳಿಕ ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಪೊಲೀಸರಿಂದ ರೂಟ್ ಮಾರ್ಚ್ ಮಾಡಲಾಗಿದೆ. ನಿಷೇಧಾಜ್ಞೆ ಇದ್ರೂ ನವನಗರದಲ್ಲಿ ಹಿಂದೂ ಸಂಘಟನೆಗಳು ಭವ್ಯ ಶೋಭಾಯಾತ್ರೆ ಸಮಾವೇಶ ನಡೆಸಿದ್ದಾರೆ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಹಿಂದೂ ಸಮಾವೇಶ ಮಾಡಿದ್ದಾರೆ. ಇನ್ನು ಬಾಗಲಕೋಟೆ ಬಳಿಕ ಕಲಬುರಗಿಯಲ್ಲೂ ಕೂಡ ಶಿವಾಜಿ ಜಯಂತಿ ವೇಳೆ 2 ಸಮುದಾಯದ ನಡುವೆ ಮಾರಾಮಾರಿಯಾಗಿದೆ. ಚಿತ್ತಾಪುರದ ರಾವೂರ್ ಗ್ರಾಮದಲ್ಲಿ ಸೌಂಡ್ ಬಾಕ್ಸ್ ಹಚ್ಚಿ ಡ್ಯಾನ್ಸ್ ಮಾಡುವಾಗ ಮತ್ತೊಂದು ಸಮುದಾಯದವರು ಕಿರಿಕ್ ಮಾಡಿದ್ದಾರೆ. ಇದರಿಂದ ಪರಸ್ಪರ ಕಟ್ಟಿಗೆ ಕಲ್ಲುಗಳಿಂದ ಹೊಡೆದಾಡಿಕೊಂಡಿದ್ದಾರೆ. 3-4 ಜನರಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಮೂಡಾದ ಹಿಂದಿನ ಆಯುಕ್ತ ನಟೇಶ್ ವಿರುದ್ಧ ಲಂಚದ ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ರಿಲೀಸ್ ಆಗಿದ್ದಾರೆ. ಪೊಲೀಸರು ಸುದೀರ್ಘ ವಿಚಾರಣೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಪೊಲೀಸ್ ಕಚೇರಿಯಿಂದ ಹೊರಬಂದ ಸ್ನೇಹಮಯಿ ಕೃಷ್ಣ ವಿಚಾರಣೆ ಬಳಿಕ ಶಾಲಿನಿ ರಜನೀಶ್ ಅವರಿಗೆ ಕ್ಷಮೆ ಕೇಳಿದ್ರು. ಶಾಲಿನಿ ರಜನೀಶ್ ಬಗ್ಗೆ ನನಗೆ ಸಿಕ್ಕ ಮಾಹಿತಿ ಸುಳ್ಳಾಗಿತ್ತು, ಹೀಗಾಗಿ ನನ್ನಿಂದ ತಪ್ಪಾಗಿದ್ದು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಕಡೆ ನಟೇಶ್ ಮುಂಬಡ್ತಿಗೆ ಲಂಚ ಕೊಟ್ಟಿರೋದು ನಿಜ ಅಂತಾನೂ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸೈಬರ್ ಕ್ರೈಂ ಠಾಣೆ ಕೇಸ್ ವಿಚಾರಣೆ ನಡೀತಾ ಇರುವಾಗಲೇ ಸ್ನೇಹಮಯಿ ಕೃಷ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಸತ್ಯಕ್ಕೆ ದೂರವಾದ ಮಾಹಿತಿಯಿಂದ ಅಪಪ್ರಚಾರ ಮಾಡಿದ ಆರೋಪದ ಮೇಲೆ ವಿಧಾನಸೌಧ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇದೇ ಫೆಬ್ರವರಿ 24ರಂದು ಮತ್ತೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕೊಡಲಾಗಿದೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದ ಬೈರತಿ ಬಸವರಾಜ್ಗೆ ಫೆಬ್ರವರಿ 26ರವರೆಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜೈಲು ಶಿಕ್ಷೆ ಆಗ್ತಾ ಇದ್ದಂಗೆ ಬೈರತಿ ಬಸವರಾಜರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು. ಕಣ್ಣೀರ್ ಹಾಕ್ತಾನೆ ಬೈರತಿ ಬಸವರಾಜ್ ಪರಪ್ಪನ ಅಗ್ರಹಾರ ಜೈಲೊಳಗೆ ಹೋಗಿದ್ದಾರೆ. ಕ್ವಾರಂಟೈನ್ ಜೈಲಿಗೆ ಬೈರತಿ ಬಸವರಾಜ್ನ ಕಳಿಸಿದ್ದು ಬಳಿಕ ಸಿಐಡಿ ಅಧಿಕಾರಿಗಳು ಬೈರತಿ ಬಸವರಾಜ್ಗೆ ಬಟ್ಟೆ, ಬೆಡ್ಶೀಟ್ ತಂದುಕೊಟ್ಟಿದ್ದಾರೆ. ಮಾನನಷ್ಟ ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಹಿನ್ನಡೆಯಾಗಿದೆ. ಐಪಿಎಸ್ ಅಧಿಕಾರಿ ಡಿ.ರೂಪಾ ದಾಖಲಿಸಿದ್ದ ಕೇಸ್ ರದ್ದತಿಗೆ ಹೈಕೋರ್ಟ್ ಹಿಂದೇಟು ಹಾಕಿದೆ. ಡಿ.ರೂಪಾ ಬಗ್ಗೆ ರೋಹಿಣಿ ಸಿಂಧೂರಿ ಅವಹೇಳನವಾಗಿ ಮಾತನಾಡಿದ್ರು. ರೋಹಿಣಿ ಹೇಳಿಕೆಯಿಂದ ರೂಪಾ ಕುಟುಂಬ ಮಾನಸಿಕವಾಗಿ ಯಾತನೆ ಅನುಭವಿಸಿತ್ತು ಅಂತ ರೂಪಾ ಕೇಸ್ ದಾಖಲಿಸಿದ್ರು. ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗಳು ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇರುವ ವಿಡಿಯೋ ಸಖತ್ ವೈರಲ್ ಆಗಿದೆ. ಡಿಸೆಂಬರ್ 9ರ ವಿಡಿಯೋ ಈಗ ವೈರಲ್ ಆಗಿದ್ದು 10 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಇದೇ ವಿಚಾರಕ್ಕೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಕ್ಷಣವೇ ಜೈಲಾಧಿಕಾರಿ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ.
ದೆಹಲಿಯಲ್ಲಿ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ ದಾಳಿ ನಡೆಯುವ ಸಾಧ್ಯತೆ ಬಗ್ಗೆ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ ಸ್ಫೋಟಕ್ಕೆ ಪ್ರತಿಕಾರವಾಗಿ ಚಾಂದಿನಿ ಚೌಕ್ನ ದೇವಸ್ಥಾನದ ಮೇಲೆ ಐಇಡಿ ದಾಳಿ ನಡೆಸೋಕೆ ಉಗ್ರರು ಸಂಚು ರೂಪಿಸಿದ್ದು ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಲಷ್ಕರ್ ದಾಳಿ ಸಂಚು ಎಚ್ಚರಿಕೆ ಬೆನ್ನಲ್ಲೇ ಪಂಜಾಬ್ ಕಾಶ್ಮೀರದಲ್ಲಿ 2 ಐಇಡಿ ಸ್ಫೋಟಕ ಪತ್ತೆಯಾಗಿದ್ದಾವೆ. ಭಾರತ ನಕ್ಸಲರಿಂದ ಮುಕ್ತವಾಗಲು ಸಾಧ್ಯವಾದರೆ ನುಸುಳುಕೋರರಿಂದಲೂ ಮುಕ್ತವಾಗಲು ಸಾಧ್ಯ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅಸ್ಸಾಂನಲ್ಲಿ ನಡೆದ ಸಾರ್ವಜನಿಕ ಸಮಾವೇಶದಲ್ಲಿ ಮಾತನಾಡಿದ ಅಮಿತ್ ಶಾ, ಮುಂದಿನ 5 ವರ್ಷಗಳಲ್ಲಿ ಅಕ್ರಮ ವಲಸಿಗರನ್ನ ಮತದಾರರ ಪಟ್ಟಿಯಿಂದ ಹಾಗೂ ದೇಶದಿಂದ ಹೊರಹಾಕ್ತೀವಿ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶ ನ್ಯಾಯಾಲಯ 33 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ದಂಪತಿಗೆ ಮರಣದಂಡನೆ ವಿಧಿಸಿದೆ. ಆರೋಪಿಗಳಾದ ರಾಮ ಭವನ್ ಮತ್ತು ಪತ್ನಿ ದುರ್ಗಾವತಿಗೆ ಪೋಕ್ಸೋ ಕಾಯ್ದೆ ಅಡಿ ಮರಣದಂಡನೆ ಶಿಕ್ಷೆ ನೀಡಲಾಗಿದೆ. ದೌರ್ಜನ್ಯಕ್ಕೆ ಒಳಗಾದ ಪ್ರತಿಯೊಬ್ಬರಿಗೂ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರ ಕೊಡೋಕೆ ನ್ಯಾಯಾಲಯ ಆದೇಶ ಮಾಡಿದೆ. ಭಾರತದಾದ್ಯಂತ 6 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪೂರ್ಣಗೊಂಡಿದೆ. ಚುನಾವಣಾ ಆಯೋಗ ಇಂದು ಅಧಿಕೃತ ದಾಖಲೆಯನ್ನು ಬಿಡುಗಡೆ ಮಾಡಿದೆ. ಗುಜರಾತ್ನಲ್ಲಿ 68 ಲಕ್ಷ ಅನರ್ಹ ಮತದಾರರ ಹೆಸರನ್ನು ಪಟ್ಟಿಯಿಂದ ತೆಗೆಯಲಾಗಿದೆ. ಭಾರತದ ಪ್ರವಾಸದಲ್ಲಿರುವ ಬ್ರೆಜಿಲ್ ಅಧ್ಯಕ್ಷ ಲುಯಿಜ್ಗೆ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು. ಔತಣಕೂಟದ ಬಳಿಕ ಪ್ರಧಾನಿ ಮೋದಿ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಬ್ರೆಜಿಲ್ ಅಧ್ಯಕ್ಷರ ಜೊತೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಮುಂದಿನ 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನ $20 ಬಿಲಿಯನ್ ಮೀರಿ ಕೊಂಡೊಯ್ಯಲು ನಾವು ಬದ್ಧರಾಗಿದ್ದೇವೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಆಸ್ಟ್ರೇಲಿಯಾ ಮಹಿಳಾ ತಂಡದ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲಿ ಭಾರತ ಮಹಿಳಾ ತಂಡ 17 ರನ್ಗಳಿಂದ ಜಯಗಳಿಸಿದೆ. ಇದರೊಂದಿಗೆ 3 ಪಂದ್ಯಗಳ ಸರಣಿಯಲ್ಲಿ ಟೀಂ ಇಂಡಿಯಾ 2-1 ಗೆಲುವು ಸಾಧಿಸಿದೆ. ಆಸ್ಟ್ರೇಲಿಯಾದ ಅಡಿಲೇಡ್ ಓವಲ್ನಲ್ಲಿ ನಡೆದ 3ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 177 ರನ್ಗಳ ಗುರಿ ನೀಡಿತು. ಆಸ್ಟ್ರೇಲಿಯಾ ತಂಡ 159 ರನ್ ಗಳಿಸಿದ್ದು 17 ರನ್ಗಳಿಂದ ಸೋಲು ಕಂಡಿದೆ. ಟಿ20 ವಿಶ್ವಕಪ್ನ 43ನೇ ಪಂದ್ಯದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ. ನಾಳೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸೂಪರ್ 8 ಪಂದ್ಯ ನಡೆಯಲಿದೆ. ದ್ವಿತೀಯ ಪಂದ್ಯದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಸೆಣಸಲಿದೆ. ಈ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ 11 ಬದಲಿಸುವ ಸಾಧ್ಯತೆ ಇದೆ. ಅಭಿಷೇಕ್ ಶರ್ಮಾ ಬದಲಿಗೆ ಸಂಜು ಸ್ಯಾಮ್ಸನ್ ಆಡಿಸುವ ಸಾಧ್ಯತೆ ಇದೆ. ಈಗ ಉಳಿದ ಸುದ್ದಿ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಿ ಅಂತ ಡಿಸಿಎಂ ಆಪ್ತರೆಲ್ಲ ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಾನೆ ಇದ್ದಾರೆ. ಇಷ್ಟು ದಿನ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಾ ಇದ್ದ ಸಿದ್ದರಾಮಯ್ಯ ಇವತ್ತು ಬಹಿರಂಗ ಸಮರ ಸಾರಿದ್ದಾರೆ. ಕುರಿ ಕಾಯ್ತಾ ಇದ್ದವನು ಸಿಎಂ ಆಗಿದ್ದನ್ನ ಸಹಿಸೋಕೆ ಆಗ್ತಿಲ್ಲ, ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಡಿನೂ ನಾನಲ್ಲ ಅಂತ ಸಮರ ಸಾರಿದ್ದಾರೆ. ಇನ್ನೊಂದು ಕಡೆ ಸಿಎಂ ಆಪ್ತರು ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಆಪ್ತರು ಫೆಬ್ರವರಿ 26ಕ್ಕೆ ದೊಡ್ಡ ಬಾಂಬ್ ಸಿಡಿಯುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಕುರ್ಚಿ ಕದನದ ಮಧ್ಯೆ ಸಿಡಿದೆದ್ದ ಸಿದ್ದರಾಮಯ್ಯ. ಸಾಲು ಸಾಲು ಪೋಸ್ಟ್ ಹಾಕಿ ಗುಟುರು ಹಾಕಿದ ಟಗರು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕದನ ಭುಗಿಲೆದ್ದಿರೋದು ಎಲ್ಲರಿಗೂ ಗೊತ್ತಿರುವ ವಾಸ್ತವ. ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಸಿಎಂ ಖರ್ಗೆ ಮಾಡಿದ ಮಾತುಕತೆ ನಮಗಷ್ಟೇ ಗೊತ್ತು ಅಂತಿದ್ರು. ಸೂಕ್ತ ಸಮಯ ಬರುತ್ತೆ, ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತೆ ಅಂತ ಡಿಸಿಎಂ ಹೇಳಿದ್ರು. ಅದೇ ಡಿಸಿಎಂ ಆಪ್ತರು 2 ಸಲ ದಿನ ಘಳಿಗೆ ಶುಭ ಮುಹೂರ್ತವನ್ನು ಘೋಷಿಸಿದ್ರು. ಆದರೆ ಎಲ್ಲದಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡ್ತಾ ಇದ್ದ ಉತ್ತರ ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗ್ತೀವಿ ಅಂತ. ಇಷ್ಟು ದಿನ ಹೈಕಮಾಂಡ್ ಹೇಳಿದಂತೆ ಎಲ್ಲರೂ ಕೇಳಬೇಕು ಅಂತಿದ್ದ ಸಿಎಂ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಸಿಎಂ ಕುರ್ಚಿ ವಿಚಾರದಲ್ಲಿ ಷಡ್ಯಂತ್ರಗಳಾಗ್ತಿವೆ. ನಾನು ಸಿಎಂ ಆಗಿದ್ದನ್ನ ಸಹಿಸದ ಪಟ್ಟಭದ್ರ ನಾಯಕರು ಕಣ್ಣನ್ನ ಕೆಂಪಗಾಗಿಸಿಕೊಂಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಪದಗಳನ್ನ ಪೋಣಿಸಿ ಪೋಸ್ಟ್ ಹಾಕಿದ್ದಾರೆ. ಕುರಿ ಕಾಯ್ತಾ ಇದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ಇದು ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಹಾಕಿರೋ ಮನಸ್ಸಿನ ಮಾತು. ಅಷ್ಟೇ ಅಲ್ಲ, ನನ್ನ ಮೇಲೆ ವಿರೋಧಿಗಳು ನಡೆಸುತ್ತಿರುವ ಬಹುತೇಕ ದಾಳಿಗಳು, ಮಾಡುತ್ತಿರುವ ಟೀಕೆ ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ. ಕುರಿ ಕಾಯುತ್ತಾ ಇರಬೇಕಾದವನು ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ. ಆರ್ಥಿಕ ತಜ್ಞರಿಗೆ ಸರಿ ಸಮಾನಾಗಿ ನಿಂತು
ಸಾಲು ಸಾಲು ಬಜೆಟ್ ಮಂಡಿಸಿ ಶಹಬಾಸ್ಗಿರಿ ಗಳಿಸುತ್ತಿದ್ದಾನಲ್ಲ ಎನ್ನುವ ಅಸಹನೆ ಅವರೊಳಗೆ ದ್ವೇಷ ಅಸೂಯೆ ಕುದಿಯುತ್ತಿದೆ. ನನ್ನನ್ನು ರಾಜಕೀಯವಾಗಿ ಮುಗಿಸಿಬಿಟ್ಟರೆ ಅವರ ಹಾದಿ ಸುಲಭವಾಗುತ್ತದೆ ಎನ್ನುವ ರಾಜಕೀಯ ಉದ್ದೇಶದ ಲೆಕ್ಕಾಚಾರ ಅವರ ಮನಸ್ಸಿನಲ್ಲಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಡಿ ನಾನಲ್ಲ. ಇದು ಸಿದ್ದರಾಮಯ್ಯನವರು ಹಾಕಿರುವ 2ನೇ ಪೋಸ್ಟ್. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಹೂವಿನ ಹಾಸಿಗೆ ಆಗಿರಲಿಲ್ಲ. ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು. ನನ್ನನ್ನು ರಾಜಕೀಯವಾಗಿ ಮುಗಿಸಲು ಹಲವಾರು ದೊಡ್ಡ ದೊಡ್ಡ ನಾಯಕರು ಹಲವು ಬಗೆಯ ಕುಟಿಲ ಕಾರಸ್ಥಾನಗಳನ್ನು ಮಾಡಿದ್ದಾರೆ. ಅವುಗಳನ್ನೆಲ್ಲವನ್ನು ಜನತೆಯ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ಆದರೆ ಇದು ನನ್ನ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರಗಳಲ್ಲ. ಇದು ನನ್ನನ್ನು ನಂಬಿರುವ, ಪ್ರೀತಿಸುತ್ತಿರುವ, ನನಗೆ ನಿರಂತರವಾಗಿ ಆಶೀರ್ವಾದ ನೀಡಿ ಬೆಂಬಲಿಸುತ್ತಿರುವ ನಿಮ್ಮ ವಿರುದ್ಧ ನಡೀತಾ ಇರುವ ಷಡ್ಯಂತ್ರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನನ್ನ ಉಸಿರು ಇರುವವರೆಗೆ ಈ ರಾಜಕೀಯ ಷಡ್ಯಂತ್ರ, ದ್ವೇಷ, ಅಸೂಯೆಯ ರಾಜಕಾರಣದ ವಿರುದ್ಧ ಹೋರಾಡುತ್ತೇನೆ. ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಡಿ ನಾನಾಗಲಾರೆ ಅಂತಾನೂ ಸಿಎಂ ಎಕ್ಸ್ ಖಾತೆಯಲ್ಲಿ ಎದುರಾಳಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ನನ್ನ ವಿರುದ್ಧ ಯಾಕೆ ಷಡ್ಯಂತ್ರ ಅಂತ ನನಗೂ ಗೊತ್ತಿದೆ. ನಾನು ಸಾಮಾಜಿಕ ನ್ಯಾಯದ ಪರವಾಗಿ ದನಿ ಎತ್ತುವ ಮೂಲಕ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನಗಳನ್ನು ಮಾಡಿದಾಗೆಲ್ಲ ನನ್ನ ವಿರುದ್ಧ ದಾಳಿಗಳು ನಡೆದಿವೆ. ಇದು ಈಗಲೂ ಮುಂದುವರಿಯುತ್ತಿದೆ. ನನ್ನ ವಿರುದ್ಧ ಯಾಕೆ ಷಡ್ಯಂತ್ರ ಮಾಡುತ್ತಿದ್ದಾರೆ ಎನ್ನುವುದೂ ನನಗೆ ಗೊತ್ತಿದೆ. ನಾನು ಈ ರಾಜ್ಯದ ಬಡವರು, ಶೋಷಿತರು, ಅವಕಾಶ ವಂಚಿತರ ಪರವಾಗಿದ್ದೇನೆ. ಸಾಮಾಜಿಕ ನ್ಯಾಯದ ಪರವಾಗಿದ್ದೇನೆ. ಸಂವಿಧಾನದ ಪರವಾಗಿದ್ದೇನೆ. ಶೋಷಿತರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ತಂದಿದ್ದೇನೆ. ದುರ್ಬಲರಿಗೆ ಅನ್ಯಾಯವಾದಾಗ ದನಿ ಎತ್ತಿದ್ದೇನೆ. ಇದಕ್ಕಾಗಿ ರಾಜ್ಯದ ಜನತೆ 136 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ. ಇದು ನಮ್ಮ ರಾಜಕೀಯ ವಿರೋಧಿಗಳಿಗೆ ಸಹಿಸಲಾಗುತ್ತಿಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಿದೆ, ನಾನು ಸಿಎಂ ಆಗಿದ್ದನ್ನ ಕೆಲವರು ಸಹಿಸ್ತಾ ಇಲ್ಲ ಅಂತ ಪೋಸ್ಟ್ ಹಾಕಿದ್ದಾರೆ. ಆದರೆ ಸಿಎಂ ಹಾಕಿರುವ ಪೋಸ್ಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಬಾಲಕೃಷ್ಣ ವ್ಯಂಗ್ಯವಾಗಿ ಉತ್ತರ ಕೊಟ್ಟರು. ಸಿದ್ದರಾಮಯ್ಯನವರ ಮೇಲೆ ನಮ್ಮಲ್ಲಿ ಯಾರಿಗೂ ಹೊಟ್ಟೆ ಕಿಚ್ಚಿಲ್ಲ. ಅವರಿಗೆ ಕಾಂಗ್ರೆಸ್ ಪಕ್ಷ ಅಪ್ಪಿಕೊಂಡು ಎಲ್ಲ ಸ್ಥಾನ ಕೊಟ್ಟಿದೆ. ಆದರೆ ಡಿಕೆ ಶಿವಕುಮಾರ್ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡ್ತಿದ್ದಾರೆ ಅಂದ್ರು. ಸಿದ್ದರಾಮಯ್ಯನವ್ರ ಟ್ವೀಟ್ ಅಲ್ಲ ಅನಿಸ್ತದೆ. ಅದು ಸಿದ್ದರಾಮಯ್ಯನವ್ರ ಪರವಾಗಿ ಬೇರೆಯವ್ರು ಯಾರೋ ಟ್ವೀಟ್ ಮಾಡಿರಬೇಕು. ಸಿದ್ದರಾಮಯ್ಯನವರು ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದೇನಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೆ ಅವಕಾಶವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಯಾವಾಗ ದೇವೇಗೌಡರು ಜನತಾದಳದವರು ಅವ್ರಿಗೆ ಹೊರಗಡೆ ದಬ್ತಕ್ಕಂಥ ಕೆಲಸ ಮಾಡಿದ್ರು, ಆವಾಗ ಕಾಂಗ್ರೆಸ್ ಪಕ್ಷ ಅಪ್ಕೊಂಡು ಡಿ ಕೆ ಶಿವಕುಮಾರ್ ಆದಿಯಾಗಿ, ಪರಮೇಶ್ವರ್ ಆದಿಯಾಗಿ, ಸೀನಿಯರ್ಸ್ಗಳು ಖರ್ಗೆ ಸಾಹೇಬ್ರ ಆದಿಯಾಗಿ ಎಲ್ಲಾ ಸೀನಿಯರ್ಸ್ ಇದ್ರು ಕೂಡ ಹೊರಗಡೆಯಿಂದ ಬಂದಂತ ಸಿದ್ದರಾಮಯ್ಯವ್ರನ್ನ ತಪ್ಪಿಕೊಂಡು ಇಷ್ಟು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕ ಮತ್ತೆ ಮುಖ್ಯಮಂತ್ರಿ ಎಲ್ಲ ಮಾಡಿದೆ. ಇದರಲ್ಲಿ ಬೇರೆಯವ್ರು ಹೊಟ್ಟೆ ಕಿಚ್ಚಿಕೊಡುವಂಥದ್ದು. ಅವಾಗ ಹೊಟ್ಟೆ ಕಿಚ್ಚಿಕೊಡಂಗಿದ್ರೆ ಇವ್ರು ಯಾರು ಕರ್ಕತಾನಿಲ್ಲ ಸಿದ್ದರಾಮಯ್ಯವ್ರನ್ನ. ಇಲ್ಲಿ ಹೊಟ್ಟೆ ಕಿಚ್ಚಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆಗಿದೆ, ಅವ್ರಿಗೆ ಅವಕಾಶ ಸಿಕ್ಕಿದೆ. ಅವ್ರಿಗೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅನುಕೂಲ ಆಗಿದೆ. ಅದರಿಂದ ಇವರು ಡಿ ಕೆ ಶಿವಕುಮಾರ್ ಅವರು ಕ್ಲೈಮ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ, ಹೊಟ್ಟೆ ಕಿಚ್ಚಲ್ಲ. ಒಂದು ರಾಜಕೀಯ ಪಕ್ಷದಲ್ಲಿ ಕ್ಲೈಮ್ ಮಾಡ್ತಕ್ಕಂಥದ್ದು ತಪ್ಪಲ್ಲ, ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್. ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸಬೇಕು ಅಂತ ನಾವು ಒತ್ತಡ ಹಾಕಿದೀವಿ ಹೈಕಮಾಂಡ್ ಮೇಲೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಇಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ಇದರ ಬೆಲೆಯನ್ನು ತೆರಬೇಕಾಗ್ತದೆ. ಈ ವಿಚಾರವಾಗಿ ಬೆಲೆಯನ್ನ ನಮ್ಮ ಪಕ್ಷ ತೆರಬೇಕಾಗ್ತದೆ. ಇನ್ನೊಂದು ಕಡೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡಬೇಕು, 140 ಶಾಸಕರು ಕೂಡ ಬದಲಾವಣೆ ಬೇಕು ಅಂತ ಕೇಳುತ್ತಿದ್ದೇವೆ. ಪಟ್ಟಭದ್ರ ಹಿತಾಸಕ್ತಿ ಏನೂ ಇಲ್ಲ ಅಂತ ಸಿಎಂ ಟ್ವೀಟ್ಗೂ ಉತ್ತರ ಕೊಟ್ಟರು. ನಾವೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಏನು ಪಟ್ಟಾಭದ ಅದು ಅಂತೆಲ್ಲ ಎಲ್ಲ ಕಾಂಗ್ರೆಸ್ ಶಾಸಕರು 140 ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನ ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನ ಮಾಡಿಕೊಡಿ. ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೇದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ, ನಮ್ಮಲ್ಲಿ ಪಟ್ಟಾಭದ್ರ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನೂ ಇಲ್ಲ. ಫೆಬ್ರವರಿ 26ಕ್ಕೆ ಡಿಕೆಶಿ ದೆಹಲಿಗೆ ಹೋಗ್ತಾರೆ. ಸಿಎಂ ಬದಲಾವಣೆ ವಿಚಾರನೇ ಚರ್ಚೆ ಆಗುತ್ತೆ. ಫೆಬ್ರವರಿ 26ಕ್ಕೆ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಬರಲು ಹೇಳಿದಾರಂತೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ ಹೈಕಮಾಂಡ್ ಮಾತುಕತೆ ನಡೆಸ್ತಾರಂತೆ. ಹೀಗಂತ ಇಕ್ಬಾಲ್ ಹುಸೇನ್ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ
26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬದ್ದೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನದಿಂದ ನನ್ನನ್ನ ಇಳಿಸಲು ಷಡ್ಯಂತ್ರಗಳಾಗ್ತಿದೆ, ಪಟ್ಟಭದ್ರ ಹಿತಾಸಕ್ತಿಗಳು ಒಂದಾಗಿವೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ನೊಂದು ಕಡೆ ಫೆಬ್ರವರಿ 26ಕ್ಕೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆಸಿಕೊಳ್ಳುತ್ತೆ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ 2 ದಿನದಿಂದ ದೆಹಲಿಯಲ್ಲೇ ಇರುವ ಸಚಿವ ಸತೀಶ್ ಜಾರಕಿಹೊಳಿ ಇವತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಅಚ್ಚರಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ಮಾಜಿ ಸಚಿವ ಕೆಎನ್ ರಾಜಣ್ಣ, ಕೋನರೆಡ್ಡಿ ಸೇರಿದಂತೆ ಅನೇಕ ಶಾಸಕರು ಖರ್ಗೆ ಅವರ ಜೊತೆ ಕುರ್ಚಿ ಕಲಹದ ಬಗ್ಗೆ ಮಾತಾಡಿದ್ರು. ಖರ್ಗೆ ಭೇಟಿ ಬಳಿಕ ಸತೀಶ್ ಜಾರಕಿಹೊಳಿ ಕುರ್ಚಿ ಗೊಂದಲಕ್ಕೆಲ್ಲ ಹೈಕಮಾಂಡ್ ಪೂರ್ಣ ವಿರಾಮ ಹಾಕಬೇಕು ಅಂತ ಹೇಳಿದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟರು. ಚೇಂಜಸ್ ಬಗ್ಗೆ ಅಂತ ಏನ್ ನಾವು ಹೇಳ್ತಾ ಇಲ್ಲ. ಗೊಂದಲ ಏನಿದೆ, ಗೊಂದಲ ನಿಲ್ಬೇಕು, ಮಾಡೋದು ಅದು ಬೇರೆ ವಿಚಾರ. ಗೊಂದಲಕ್ಕೆ ಪೂರ್ಣ ವಿರಾಮ ಹಾಕಬೇಕು. ಅದು ಯಾವ ರೀತಿ ಆಗ್ತಾರ ಅದು ಅವ್ರಿಗೆ ಬಿಟ್ಟು. ದೆಹಲಿಗೆ ಹೋಗಿ ಖರ್ಗೆ ಅವರಿಗೆ ಕುರ್ಚಿ ಕದನದ ಗೊಂದಲಕ್ಕೆಲ್ಲ ಪೂರ್ಣ ವಿರಾಮ ಹಾಕಿ ಅಂತ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅಂಡ್ ಶಾಸಕರು ಮನವಿ ಕೊಟ್ಟಿದ್ದಾರೆ. ಖರ್ಗೆ ಅವರು ಕೂಡ ಆದಷ್ಟು ಬೇಗ ತೆರೆ ಎಳೆಯೋದಾಗಿ ಹೇಳಿದ್ದಾರೆ. ಇನ್ನೊಂದು ಕಡೆ ಫೆಬ್ರವರಿ 26ಕ್ಕೆ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗ್ತಾರೆ, ಶುಭ ಸುದ್ದಿ ಕೊಡ್ತಾರೆ ಅಂತ ಡಿಸಿಎಂ ಆಪ್ತರು ಹೇಳಿಕೆ ಕೊಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಸಿಎಂ ಹಾಕಿರುವ ಕುರ್ಚಿ ಕದನದ ಪೋಸ್ಟ್ಗಳು ಸಾಕಷ್ಟು ಸುದ್ದಿ ಮಾಡ್ತಾ ಇತ್ತು. ನಾಯಕತ್ವ ಬದಲಾವಣೆ ಗಾಳಿ ನಿಜಕ್ಕೂ ರಾಜ್ಯದಲ್ಲಿ ಬೀಸುತ್ತಾ, ಬದಲಾವಣೆ ಗಾಳಿ ಯಾರ ಪಾಲಿಗೆ ತಂಗಾಳಿ, ಯಾರ್ಯಾರ ಪಾಲಿಗೆ ಬಿರುಗಾಳಿ ಆಗುತ್ತೆ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಟ್ರಾಕ್ಟರ್ಗಳಿಗೆ ಕಾಂಗ್ರೆಸ್ ಸರ್ಕಾರ ಚಿತ್ರಹಿಂಸೆ ಕೊಡ್ತಾ ಇದೆ ಅಂತ ಬಿಜೆಪಿಯವರು ಬೊಬ್ಬೆ ಹೊಡಿತಾ ಇದ್ರು. ಈಗ ನೋಡಿದ್ರೆ ಬಿಜೆಪಿ ಶಾಸಕನೇ ಗುತ್ತಿಗೆದಾರನಿಂದ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತರು ಬಂಧನ ಮಾಡಿದ್ದು ಬಿಜೆಪಿಯವರಿಗೆ ಮುಜುಗರ ತಂದಿಟ್ಟಿದೆ. ನಾನು ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ. ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಹಾಕ್ತಿದ್ದವರ ಬುಡಕ್ಕೆ ಈಗ ಮಿಸೈಲ್ ಬಂದು ಬಿದ್ದಿದೆ. ಯಾವ ವಿಷಯವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ರು ಅದೇ ಈಗ ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ತಮ್ಮದೇ ಪಕ್ಷದ ಶಾಸಕರು ಈಗ ಕಮಿಷನ್ ಸುಳಿಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಿದ್ದಾರೆ. ಅದರಲ್ಲೂ ರೆಡ್ ಹ್ಯಾಂಡ್ ಆಗಿಯೇ ಸಿಕ್ಕಿಬಿದ್ದಿದ್ದು ಬಿಜೆಪಿ ನಾಯಕರ ಜಂಗಾಬಲವನ್ನೇ ಅಲುಗಾಡಿಸಿದೆ. ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಆಗ್ತಿಲ್ಲ, ಗಟ್ಟಿ ಧ್ವನಿಯಲ್ಲಿ ಗುಡುಗೋದಕ್ಕೂ ಆಗ್ತಿಲ್ಲ. ಶಾಸಕ ಚಂದ್ರು ಲಮಾಣಿಯ ಲಂಚಾವತಾರ ಬಿಜೆಪಿ ನಾಯಕರನ್ನ ಗಪ್ಚುಪ್ ಮಾಡಿದೆ. ಲಂಚಕ್ಕೆ ಕೈಯೊಡ್ಡಿದ್ದ ಕಮಲ ಶಾಸಕ ಲಾಕ್. 5 ಲಕ್ಷ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್. ಕಮಿಷನ್ ಆರೋಪ ಅನ್ನೋದು ಕಾಂಗ್ರೆಸ್ ನಾಯಕರ ಸುತ್ತ ಅಭೇದ್ಯ ಕೋಟೆಯಾಗಿ ಸುತ್ತಿಕೊಂಡಿತ್ತು. ಯಾಕಂದ್ರೆ ಒಂದಲ್ಲ ಒಂದು ಹಗರಣಗಳಲ್ಲಿ ಕೈ ನಾಯಕರು ಲಾಕ್ ಆಗ್ತಾನೇ ಇದ್ರು. ಹೀಗಾಗಿ ಇದನ್ನ ಬಿಜೆಪಿ ನಾಯಕರು ದೊಡ್ಡ ಆಯುಧ ಮಾಡಿಕೊಂಡಿದ್ರು. ಆದ್ರೀಗ ಇದೇ ಆಯುಧವೇ ಕಮಲ ನಾಯಕರಿಗೆ ತಿರುಗುಬಾಣವಾಗಿ ಮಾರ್ಪಟ್ಟಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷದ ಲಂಚದ ಹಣಕ್ಕೆ ಕೈಯೊಡ್ಡಿ ತಗಲಾಕೊಂಡಿದ್ದಾರೆ. ತಮ್ಮ ಒಡೆತನದ ಆಸ್ಪತ್ರೆಯಲ್ಲಿ ಡೀಲ್ ಕುದುರಿಸುತ್ತಿದ್ದವರನ್ನ ಲೋಕಾಯುಕ್ತ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ರಸ್ತೆ ಬದಿ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ 1 ಕೋಟಿ ಮೊತ್ತದ ಟೆಂಡರ್ ಆಗಿತ್ತು. ಇದೇ ಕೆಲಸದ ವಿಷಯವಾಗಿಯೇ ಶಾಸಕರು ಡೀಲಿಂಗ್ಗೆ ಇಳಿದಿದ್ದು ಗುತ್ತಿಗೆದಾರ ವಿಜಯ್ ಪೂಜಾರ್ ಬಳಿ ಲಂಚದ ಬೇಡಿಕೆ ಇಟ್ಟಿದ್ರು. 1 ಕೋಟಿ ಮೊತ್ತದ ಕೆಲಸಕ್ಕೆ 11 ಲಕ್ಷ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ರು. ಇದರಿಂದ ಕೆರಳಿದ ಗುತ್ತಿಗೆದಾರ ವಿಜಯ್ ಲೋಕಾಯುಕ್ತದ ಮೆಟ್ಟಿಲೇರಿದ್ರು. ಹೀಗಾಗಿ ಕಾರ್ಯಾಚರಣೆಗಿಳಿದ ಎಸ್ಪಿ ಸಿದ್ದಲಿಂಗಪ್ಪ ಟೀಮ್ ಶಾಸಕರಿಗೆ ಬಲೆ ಬೀಸಿದೆ. ಇವತ್ತು ಶಾಸಕ ಚಂದ್ರು ಲಮಾಣಿ ಒಡೆತನದ ಆಸ್ಪತ್ರೆಯಲ್ಲೇ ಲಂಚದ ಡೀಲಿಂಗ್ ನಡೆಯುತ್ತಿತ್ತು. ಮುಂಗಡವಾಗಿ 5 ಲಕ್ಷ ಹಣ ನೀಡುವಂತೆ ಹೇಳಿದ್ರು. ಈ ಹಣವನ್ನ ನೀಡುವ ವೇಳೆ ಶಾಸಕರೇ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಶಾಸಕರ ಜೊತೆಗೆ 2 ಪಿಎಗಳನ್ನು ಬಂಧಿಸಲಾಗಿದೆ. ಯಾವಾಗ ಶಾಸಕ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿಯೇ ಸಿಕ್ಕಿಬಿದ್ರು ಲೋಕಾಯುಕ್ತ ಅಧಿಕಾರಿಗಳು ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಶಾಸಕರ ಮನೆ ಮೇಲೂ ದಾಳಿ ನಡೆಸಿದ್ದಾರೆ. 2 ದಿನದ ಹಿಂದೆಯೇ ರೆಡಿಯಾಗಿತ್ತು ಖೆಡ್ಡ.
ಶಾಸಕ ಚಂದ್ರು ಲಮಾಣಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮಾಹಿತಿಯನ್ನ 2 ದಿನದ ಹಿಂದೆಯೇ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ರು. 11 ಲಕ್ಷದ ಡೀಲಿಂಗ್ ಮಾಡೋ ಆಡಿಯೋ ಲೋಕಾಯುಕ್ತದ ಕೈ ಸೇರಿತ್ತು. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿದ ಅಧಿಕಾರಿಗಳು ಇವತ್ತು ಕೆಡ್ಡ ರೆಡಿ ಮಾಡಿ ಬ್ಲಾಕ್ ಮಾಡಿದ್ದಾರೆ. ಶಾಸಕ ಅರೆಸ್ಟ್, ಕಮಲ ಕಾರ್ಯಕರ್ತರು ರೆಬೆಲ್. ಯಾವಾಗ ಶಾಸಕ ಚಂದ್ರು ಅರೆಸ್ಟ್ ಆದ್ರೋ ಕಮಲ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಆಸ್ಪತ್ರೆ ಮುಂದೆ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಲೋಕಾಯುಕ್ತ ದಾಳಿ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಕಾಂಗ್ರೆಸ್ನವರು ಮಾಡಿದ ಷಡ್ಯಂತ್ರ. ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡ್ತಿದ್ರಿಂದ ಶಾಸಕರ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಇದರಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಕೈವಾಡಬಹುದಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಪೊಲೀಸರು ಬರ್ತಿದ್ದಂತೆ ತಳ್ಳಾಟ ನೂಕಾಟವೂ ಜೋರಾಗಿತ್ತು. ಇವಂಗ ಹತ್ತಕ್ಲೇಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಎಚ್.ಕೆ. ಪಾಟೀಲ್ ಸಾಹೇಬರು ಅವರು ಒಳಗೊಂಡಂತೆ ಬಂಜಾರದ ಧ್ವನಿಯನ್ನು ಹತ್ತಿಕ್ಕಲು ಇವರು ಮಾಡುತ್ತಿರುವ ಕುತಂತ್ರ. ಇದೆಲ್ಲ ಪ್ಲಾನ್, ಇದು ಏನೈತೆ ಷಡ್ಯಂತ್ರನ ಇದು. ಯಾರು ಅವ್ರ ಸರಿಸಾಟಿ ಇರಬಾರ್ದು, ಅವ್ರನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗಬಾರ್ದು ಅನ್ನೋದು ಉದ್ದೇಶ ಅವ್ರದ್ದು ಐತಿ. ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತೋ ಡಿಸಿಎಂ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ದೇಶದಲ್ಲಿ ಅತಿ ಪರಿಶುದ್ಧರು ಅಂದ್ರೆ ಅದು ಬಿಜೆಪಿಯವರು, ಇದಕ್ಕೆ ಲೋಕಾಯುಕ್ತರೇ ಉತ್ತರ ಕೊಟ್ಟಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ರು. ಇನ್ನು ಇದೇ ವಿಷಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರರನ್ನ ಕೇಳ್ತಿದ್ದಂತೆ ನುಡಿಚಿಕೊಂಡಿದ್ದಾರೆ. ಈ ಬಗ್ಗೆ ಈಗಷ್ಟೇ ಮಾಹಿತಿ ಸಿಕ್ಕಿದೆ, ಹೀಗಾಗಿ ತಿಳಿದುಕೊಂಡು ಮಾತಾಡ್ತೀನಿ ಎಂದಿದ್ದಾರೆ. Normally they are very honest people. Now BJP people will not be, they are corrupt free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. ನಾನು ನೋಡಿಲ್ಲ, ಈಗಿನ್ನೂ ಅದ್ರ ಮಾಹಿತಿ ಬರ್ತಾ ಇದೆ, ಸರ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾನು ನೋಡಿಲ್ಲ, ಈಗಿನ್ನೂ ಅದ್ರ ಮಾಹಿತಿ ಬರ್ತಾ ಇದೆ, ಸರ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ಒಟ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಕಮಿಷನ್ ಹೋರಾಟಕ್ಕಿಳಿದಿದ್ದ ಕಮಲ ನಾಯಕರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಆರೋಪ ಮಾಡ್ತಿದ್ದವರಿಗೆ ಈಗ ತಿರುಗುಬಾಣವಾಗಿದ್ದು ಯಾವ ರೀತಿ ಸಮರ್ಥಿಸಿಕೊಳ್ತಾರೋ ಕಾದು ನೋಡಬೇಕು. ಸಂತೋಷ್ ಕೊಂಡೂರು, ನ್ಯೂಸ್ 18 ಗದಗ. ದೆಹಲಿಯಲ್ಲಿ ನಿನ್ನೆ ಎಐ ಶೃಂಗಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ರು. ಆದ್ರಿವತ್ತು ಕಾಂಗ್ರೆಸ್ನವರ ಪ್ರತಿಭಟನೆ ವಿರುದ್ಧ ಬಿಜೆಪಿಯವರು ಬೀದಿಗಿಳಿದಿದ್ರು. ಪ್ರತಿಭಟನೆ ಹೆಸರಲ್ಲಿ ಕೈಕಮಲ ಕಾರ್ಯಕರ್ತರು ದೊಣ್ಣೆ ಬಡಿಗೆಗಳನ್ನ ಹಿಡಿದು ಹೊಡೆದಾಡಿಕೊಂಡಿದ್ದಾರೆ. ಅಡ್ಡ ಬಂದ ಪೊಲೀಸರ ಮೇಲೂ ಕಲ್ಲು ತೂರಿದ್ದಾರೆ. ಇಡೀ ಜಗತ್ತಿನ ಅಗ್ರ ದೇಶಗಳ ನಾಯಕರು ಭಾರತದಲ್ಲಿ ನಡೀತಾ ಇರುವ ಎಐ ಶೃಂಗಸಭೆಗೆ ಬಂದಿದ್ರು. ಭವಿಷ್ಯದ ಭಾರತದ ತಂತ್ರಜ್ಞಾನ ಅಭಿವೃದ್ಧಿ ಬಗ್ಗೆ ಹಾಡಿ ಹೊಗಳಿದ್ರು. ಲಕ್ಷಾಂತರ ಕೋಟಿ ಬಂಡವಾಳ ಹೂಡಿಕೆ, ವ್ಯಾಪಾರ ಒಪ್ಪಂದಗಳಿಗೂ ಎಐ ಶೃಂಗಸಭೆ ವೇದಿಕೆ ಮೂಲಕ ಸಹಿನೂ ಹಾಕಿದ್ರು. ಇಂತಹ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಿನ್ನೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿ ಅರೆಬೆತ್ತಲೆಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಎಐ ಶೃಂಗಸಭೆಯ ಈ ಅರೆಬೆತ್ತಲೆ ಪ್ರತಿಭಟನೆ ವಿಷಯದಲ್ಲಿ ಇವತ್ತು ದೇಶದ ಹಲವು ಕಡೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಮಾರಾಮಾರಿ ನಡೆಸಿದ್ದಾರೆ, ಕೈ ಮಿಲಾಯಿಸಿದ್ದಾರೆ, ಕಲ್ಲು ತೂರಾಟ ಮಾಡಿ ದಾಂಧಲೆ ಎಬ್ಬಿಸಿದ್ದಾರೆ. ಈ ದೃಶ್ಯ ನೋಡಿ, ಕಾಂಗ್ರೆಸ್ ಕಚೇರಿಗೆ ನುಗ್ತಿರೋ ಬಿಜೆಪಿ ಕಾರ್ಯಕರ್ತರು, ಗೇಟ್ ಒಳಗೆ ದೊಣ್ಣೆ ಬಡಿಗೆ ಹಿಡಿದು ಬಿಜೆಪಿಯವರನ್ನ ಥಳಿಸ್ತಿರೋ ಕಾಂಗ್ರೆಸ್ ಸದಸ್ಯರು. ಇದು ಮಧ್ಯಪ್ರದೇಶ ಕಾಂಗ್ರೆಸ್ ಕಚೇರಿ ಮುಂದೆ ನಡೆದ ಮಾರಾಮಾರಿ ದೃಶ್ಯಗಳು. ಇಲ್ಲಿ ನೋಡಿ ಹೇಗೆ ಕಲ್ಲು ತೂರಾಟ ಮಾಡ್ತಿದ್ದಾರೆ ಅಂತ. ಇಂದೋರ್ನಲ್ಲಿ ಬಿಜೆಪಿ ಯುವ ಮೋರ್ಚಾ ಮತ್ತು ಕಾಂಗ್ರೆಸ್ ಯುವ ಮೋರ್ಚಾದವರು ಪ್ರತಿಭಟನೆ ವೇಳೆ ಎದುರಾದಂತಹ ದೃಶ್ಯ. ಆಗ ಈ ಘರ್ಷಣೆಯಾಗಿದೆ. ಯಾವಾಗ ಪೊಲೀಸರ ಮೇಲೂ ಕಲ್ಲು ತೂರಾಟ ಆಯ್ತೋ ಲಾಠಿ ಚಾರ್ಜ್ ನಡೆಸಿ ಜಲಪಿರಂಗಿ ನಡೆಸಬೇಕಾಯಿತು. ಇದು ಚಂಡೀಗಢದ ದೃಶ್ಯ. ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ಹೋದ ಬಿಜೆಪಿಯವರನ್ನ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ತಡೆದ್ರು. ಆದರೆ ಕಾಲಲ್ಲಿ ಬ್ಯಾರಿಕೇಡ್ಗಳನ್ನು ಒದ್ರು, ಕಿತ್ತೆಸೆಯೋದಿಕ್ಕೆ ಹೋಗಿ ದಾಂಧಲೆ ಎಬ್ಬಿಸಿದ್ರು. ಅಡ್ಡ ಬಂದ ಪೊಲೀಸರನ್ನೂ ತಳ್ಳಿ ಗಲಾಟೆ ಎಬ್ಬಿಸಿದ್ರು. ಕೊನೆಗೆ ಇಲ್ಲೂ ಜಲಫಿರಂಗಿ ಬಳಸಬೇಕಾಯಿತು. ಪುದುಚೇರಿಯಲ್ಲೂ ಅಷ್ಟೇ. ಇಂಡಿಯಾ ಎಐ ಶೃಂಗಸಭೆಯಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಖಂಡಿಸಿ ಬಿಜೆಪಿಯವರು ದೊಣ್ಣೆ ಬಡಿಗೆಗಳನ್ನು ತಗೊಂಡು ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ದೊಣ್ಣೆ ಬಡಿಗೆ ಹಿಡ್ಕೊಂಡು ಬಂದ್ರು. ಇಬ್ಬರನ್ನೂ ವಾಪಸ್ ಕಳುಹಿಸುವಷ್ಟರಲ್ಲಿ ಪೊಲೀಸರು ನರಕ ಅನುಭವಿಸಬೇಕಾಯಿತು.
ರಾಜಸ್ಥಾನದ ಜೈಪುರದಲ್ಲೂ ಇದೇ ಥರ ಕೈ ಕಮಲ ಕಾರ್ಯಕರ್ತರು ಬಡಿದಾಡಿಕೊಂಡ್ರು. ಒಡಿಶಾ, ಬಿಹಾರ, ದೆಹಲಿಯಲ್ಲೂ ಇದೇ ಥರ ಕೈ ಮಿಲಾಯಿಸೋ ಹಂತಕ್ಕೆ ಇವತ್ತು ಪ್ರತಿಭಟನೆಗಳಾಗಿವೆ. ಆದರೆ ಕರ್ನಾಟಕದಲ್ಲಿ ಒಂದ್ ಕಡೆ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ನವರು ಬಿಜೆಪಿಯವರ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದರು. ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಬಡಿದಾಡ್ಕೊಳ್ತಿದ್ರೆ, ಇನ್ನೊಂದೆಡೆ ಕೈಕಮಲ ನಾಯಕರು ಮಾತಲ್ಲೇ ವಾಗ್ಯುದ್ಧಕ್ಕಿಳಿದಿದ್ರು. ಎಐ ಶೃಂಗಸಭೆಗೆ ನುಗ್ಗಿ ಅರೆಬೆತ್ತಲೆ ಪ್ರತಿಭಟಿಸಿದವರನ್ನ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಂಡ್ರೆ ದೇಶದ ಮರ್ಯಾದೆ ತೆಗೆದ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಆಕ್ರೋಶ ಹೊರಹಾಕಿದ್ರು. यूथ कांग्रेस ने कौन सा गलत काम किया, मैं तो ये जानना चाह रही हूँ। यूथ कांग्रेस इस देश के युवाओं की आवाज है। युवाओं ने जाके शांतिपूर्वक ढंग से एक प्रदर्शन किया, और क्या प्रदर्शन किया, कौन है जो इससे आक्रोशित है? क्या आक्रोश है कि इन युवाओं ने जाकर ये प्रदर्शन किया कि एक कॉम्प्रोमाइज प्रधानमंत्री ने भारत की अस्मिता के साथ खिलवाड़ किया है। एक कॉम्प्रोमाइज प्रधानमंत्री ने एक ऐसी ट्रेड डील करी अमेरिका के साथ जिसमें भारत के किसान तबाह हो जाएंगे। हमारा सारा का सारा डेटा सौंप दिया अमेरिका को। कांग्रेस के यूथ कांग्रेस वर्कर्स के कुछ लोगों ने वहाँ आकर के नंगा नाच किया और सबने तस्वीरें देखी। ये एक गलती नहीं है, ये एक अपराध है। देश के खिलाफ बहुत बड़ा अपराध काम किया है कांग्रेस वालों ने। ಅಮೆರಿಕ ಜೊತೆ ಮೋದಿ ಸರ್ಕಾರ ಒಪ್ಪಂದ ಮಾಡಿಕೊಂಡು ಭಾರತವನ್ನ ಅಡ ಇಟ್ಟಿದೆ ಅಂತ ಕಾಂಗ್ರೆಸ್ನವರು ಅರೆಬೆತ್ತಲೆ ಪ್ರತಿಭಟನೆ ಮಾಡಿದ್ರು. ಆದರೆ ವಿಶ್ವದ ಅಗ್ರ ನಾಯಕರು ಬಂದಿದ್ದ ಸಮಾವೇಶದಲ್ಲಿ ಇಂತಹ ಪ್ರತಿಭಟನೆ ಬೇಕಿತ್ತಾ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಇನ್ನೊಂದ್ ಕಡೆ ನಿನ್ನೆಯ ಘಟನೆ ಹಿಡಿದು ಇವತ್ತು ಎರಡೂ ಪಕ್ಷದವರು ಹೊಡೆದಾಡಿಕೊಳ್ತಿರೋದು ಎಷ್ಟು ಸರಿ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕದ ಸೊಕ್ಕನ್ನ ಅಮೆರಿಕ ಸುಪ್ರೀಂ ಕೋರ್ಟ್ ಅಡಗಿಸಿದೆ. ಬೇಕಾಬಿಟ್ಟಿ ಸುಂಕ ಹಾಕಿದ್ದೇ ಅಕ್ರಮ ಅಂತಾನು ತೀರ್ಪು ನೀಡಿದೆ. ಆದರೆ ತೀರ್ಪು ಕೊಟ್ಟ ಜಡ್ಜ್ಗಳನ್ನೇ ಟ್ರಂಪ್ ಮೂರ್ಖರು ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಹೆಚ್ಚುವರಿ ಸುಂಕ ಹಾಕ್ತೀನಿ ಅಂತ ಜಡ್ಜ್ಗಳ ಮೇಲೆ ಸಮರ ಸಾರಿದ್ದಾರೆ ಟ್ರಂಪ್. Certain members of the court absolutely ashamed. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾರಿದ ಸುಂಕದ ಯುದ್ಧಕ್ಕೆ ನಿನ್ನೆಗಷ್ಟೇ ಅಮೆರಿಕದ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು. ಅಮೆರಿಕದ ಪ್ರಮುಖ ಪಾಲುದಾರ ದೇಶಗಳಾದ ಭಾರತ, ಬ್ರೆಜಿಲ್ ಸೇರಿದಂತೆ ಅನೇಕ ದೇಶಗಳಿಗೆ ಬೇಕಾಬಿಟ್ಟಿ ಸುಂಕ ಹೇರಿಕೆ ಮಾಡುವುದು ಅಕ್ರಮ ಅಂತ ಆದೇಶವನ್ನು ಮಾಡಿತ್ತು. ಅಚ್ಚರಿ ಅಂದ್ರೆ ಅಮೆರಿಕದ 9 ಜನರ ಜಡ್ಜ್ಗಳ ಪೀಠದಲ್ಲೇ 6 ನ್ಯಾಯಮೂರ್ತಿಗಳು ಟ್ರಂಪ್ ಸುಂಕದ ವಿರುದ್ಧ ತೀರ್ಪು ನೀಡಿದ್ರು. ಆದ್ರೆ ಜಟ್ಟಿ ನೆಲಕ್ಕೆ ಬಿದ್ರು, ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಥರ ಟ್ರಂಪ್ ಅಮೆರಿಕ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಮೇಲೆಯೇ ಸಮರ ಸಾರಿದ್ದಾರೆ. ಅಮೆರಿಕ ಜಡ್ಜ್ಗಳನ್ನೇ ಮೂರ್ಖರು ಎಂದ ಟ್ರಂಪ್. Certain members of the court absolutely ashamed. ಡೊನಾಲ್ಡ್ ಟ್ರಂಪ್ರ ಸುಂಕ ನೀತಿಯನ್ನ ಅಕ್ರಮ ಅಂತ ಕರೆದ ಜಡ್ಜ್ಗಳನ್ನೇ ಟ್ರಂಪ್ ಮೂರ್ಖರು ಅಂತ ಕರೆದಿದ್ದಾರೆ. ತೀರ್ಪು ಕೊಟ್ಟ ಜಡ್ಜ್ಗಳಿಗೆ ನಾಚಿಕೆ ಆಗಬೇಕು ಅಂತ ಟ್ರಂಪ್ ಬಹಿರಂಗವಾಗಿ ಬೈದಿದ್ದಾರೆ. The Supreme Court's ruling on tariffs is deeply disappointing, and I'm ashamed of certain members of the court, absolutely ashamed, for not having the courage to do what's right for our country. ಅಮೆರಿಕದ 9 ಜನರ ಜಡ್ಜ್ಗಳ ಐತಿಹಾಸಿಕ ಪೀಠದ ಆದೇಶವನ್ನು ಉಲ್ಲಂಘಿಸಿ ಟ್ರಂಪ್ ಸುಂಕ ಹೆಚ್ಚಿಸೋ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಕಾನೂನು ಹೋರಾಟಕ್ಕೆ ನಮ್ಮ ಬಳಿ ಜಡ್ಜ್ಗಳಿಗಿಂತ ಹೆಚ್ಚು ತಿಳಿದಿರುವ ನಿಪುಣ ವಕೀಲರಿದ್ದಾರೆ ಅಂತಾನೂ ಹೇಳಿದ್ದಾರೆ. ಟ್ರಂಪ್ ಅವರ ಈ ಹುಚ್ಚು ಹೇಳಿಕೆ ಈಗ ಅಮೆರಿಕಾದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. 10 ಅಮೆರಿಕನರಲ್ಲಿ ಸುಮಾರು 6 ಅಮೆರಿಕನರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಟ್ರಂಪ್ ಏನಾದ್ರೂ ಮಾಡ್ಲಿ, ಆದ್ರೆ ಭಾರತದ ಜೊತೆಗೆ ಇತ್ತೀಚೆಗಷ್ಟೇ ಟ್ರಂಪ್ 18% ಸುಂಕ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಈಗ ಭಾರತದ ಮೇಲೆ ಸುಂಕ ಪ್ರಮಾಣ ಶೇಕಡ 10ಕ್ಕೆ ಇಳಿಯೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.